ವಿಡಿಯೋದಲ್ಲಿ ನಾನು ಡಿಸ್ಪೋಸಬಲ್ ಡೈಪರ್ಸ್ ಬೆಸ್ಟಾ ಕ್ಲಾತ್ ಡೈಪರ್ಸ್ ಬೆಸ್ಟಾ ಅಂತ ಹೇಳ್ತಾ ಇದ್ದೀನಿ. ಡಿಸ್ಪೋಸಬಲ್ ಡೈಪರ್ಸ್ ಅಂದರೆ ಹೆಸರಲ್ಲೇ ಇರೋ ಹಾಗೆ ಯೂಸ್ ಆ್ಯಂಡ್ ಥ್ರೋ, ಡಿಸ್ಪೋಸ್ ಮಾಡೋದು ಒಂದ್ಸಲಿ ಯೂಸ್ಗೆ ಅಷ್ಟೇ. ಕ್ಲಾತ್ ಡೈಪರ್ ಅಂದರೆ ನೀವು ರೀಯೂಸ್ ಮಾಡ್ಬೋದು, ವಾಶ್ ಮಾಡಿ ಯೂಸ್ ಮಾಡ್ಬೋದು. ಡಿಫ್ರೆನ್ಸ್ ನೋಡೋಣ. ನಾನು ನನ್ನ 2 ಮಕ್ಕಳಿಗೂ ಯೂಸ್ ಮಾಡ್ತಾ ಇರೋದು ಮ್ಯಾನಿಪೋಕೋ ಪ್ಯಾಂಟ್ಸ್. ಮಾರ್ಕೆಟಲ್ಲಿ ನಿಮಗೆ ತುಂಬ ಬ್ರ್ಯಾಂಡ್ಸ್ದು ತುಂಬ ರೀತಿ ಡೈಪರ್ಸ್ ಸಿಗುತ್ತೆ, ಬಟ್ ಮ್ಯಾನಿಪೋಕೋ ಪ್ಯಾಂಟ್ಸೇ ಬೆಸ್ಟ್ ಅಂತ ನಾನು ಹೇಳ್ತೀನಿ. ನೀವು ಯಾವಾಗಲಾದರೂ ಡೈಪರ್ ಸೆಲೆಕ್ಟ್ ಮಾಡಬೇಕಾದ್ರೆ ತೊಗೋಬೇಕಾದ್ರೆ ಒಂದು ಮೈಂಡ್ಸೆಟ್ ಇರಲಿ, ಸೈಜ್ ಮುಖಾಂತರ ನೀವು ಹೋಗಬೇಕಾಗತ್ತೆ. ನಿಮ್ಮ ಪಾಪ ಏನಾದರೂ ನ್ಯೂ ಬಾರ್ನ್ ಇದ್ದರೆ ನ್ಯೂ ಬಾರ್ನ್ಗೆ ಸಪ್ರೇಟ್ ಸೈಜ್ ಇರುತ್ತೆ ಚಿಕ್ಕ ಡೈಪರ್ಸು. ಮತ್ತು ನಿಮ್ಮ ಪಾಪ ಏನಾದರೂ 4 to 8 kgs 1.5 2 months ಆದರೆ 3 months ಆದರೆ ಡಿಫ್ರೆಂಟ್ ಸೈಜಸಲ್ಲಿ ನಿಮಗೆ ಡೈಪರ್ ಸಿಗುತ್ತೆ. ಯಾವ ರೀತಿ ನೋಡೋದು ಅದನ್ನ ಅಂದರೆ ನಿಮಗೆ ಪ್ಯಾಕ್ ಮೇಲೆ ಅದು ಮೆನ್ಷನ್ ಮಾಡಿರ್ತಾರೆ. ಒಂದ್ಸತಿ ನೀವು ತೊಗೊಳಕ್ಕೆ ಹೋದಾಗ ಕ್ರಾಸ್ ಚೆಕ್ ಮಾಡಿ ತೊಗೊಳ್ಳಿ. ನೋಡಿ, ಇಲ್ಲಿ ನಾನು ಪಾಪುಗೆ ಯೂಸ್ ಮಾಡೋದು ಮ್ಯಾನಿಪೋಕೋ ಪ್ಯಾಂಟ್ಸ್ ಆದ್ದರಿಂದ ಇದರಲ್ಲಿದೆ ನ್ಯೂ ಬಾರ್ನ್ಗೆ ಅಪ್ ಟು 5 kgs ತನಕ ನಿಮಗೆ ಒಂದು ಸೈಜ್ ಸಿಗುತ್ತೆ. ಮತ್ತು 4 to 8 kgs ತನಕ ಎಸ್ ಸೈಜ್ ಸಿಗುತ್ತೆ. 7 to 12 kgsಗೆ ಎಮ್ ಸೈಜ್, 19 to 14 kgsಗೆ ಲಾರ್ಜ್ ಎಲ್ ಸೈಜ್, ಮತ್ತು XL XXL ಸಿಗುತ್ತೆ. 12 to 17 kgs XL ಮತ್ತು XXL ಬಂದ್ಬಿಟ್ಟು 15 to 25 kgs ಇರುತ್ತೆ. ಮಕ್ಕಳಿಗೆ ಅಲ್ಲಿ ತನಕ ನಾವು ಯೂಸ್ ಮಾಡ್ಬೋದು. ಮತ್ತು ಕ್ಲಾತ್ ಡೈಪರ್ಸಲ್ಲೂ ಅಷ್ಟೇ ನಿಮಗೆ ಪರ್ಟಿಕ್ಯುಲರ್ ಆಗಿ ಈ ಸೈಜಿಂದ ಈ ಸೈಜ್ ಅಂತ ಬರಲ್ಲ. ನ್ಯೂ ಬಾರ್ನ್ ಟು 6 months ಅಂತ ಬರುತ್ತೆ. ಇಲ್ಲ ತುಂಬ ಜಾಸ್ತಿ ಬರೋದು ಅಂದರೆ 3 months to 3 years ತನಕ ಕ್ಲಾತ್ ಡೈಪರ್ಸಲ್ಲಿ ಬರುತ್ತೆ. ನೋಡಿ, ಇದು ಕ್ಲಾತ್ ಡೈಪರ್ಸ್ ಈ ರೀತಿ ಇರುತ್ತೆ. ಕ್ಲಾತ್ ಡೈಪರ್ಸ್ ಅಂದರೆ ಈ ಥರ ನಮಗೆ ಅಡ್ಜಸ್ಟಬಲ್ ಬಟನ್ಸ್ ಕೊಟ್ಟಿರ್ತಾರೆ. ಮತ್ತು ಇದ್ರೊಳಗಡೆ ಒಂದು ಇನ್ಸರ್ಟ್ ಕೊಟ್ಟಿರ್ತಾರೆ ಈ ರೀತಿ. ನಾನು ತರಿಸಿದ್ದು ಅಮೆಝಾನಿಂದ. ಕಾಸ್ಟ್ ಆಲ್ಮೋಸ್ಟ್ ನನಗೆ 650 to 700 rupees ಆಯಿತು. 3 ಡೈಪರ್ಸ್ಗೆ 3 ಇನ್ಸರ್ಟ್ಸ್ ಕೊಟ್ಟಿರ್ತಾರೆ. ಇನ್ಸರ್ಟ್ ಒಳಗಡೆ ಈ ಥರ ದಪ್ಪ ಲೇಯರ್ ಕಾಟನ್ ಕ್ಲಾತ್ ಇರುತ್ತೆ, ತುಂಬ ಸಾಫ್ಟ್. ನೋಡ್ತಾ ಇರ್ಬೋದು ನೀವು, ಸಾಫ್ಟ್ ಮೆಟೀರಿಯಲ್ ಇರುತ್ತೆ. ಇದರಲ್ಲೇ ಇವಾಗೆಲ್ಲ ತುಂಬ ಪ್ಲಾಸ್ಟಿಕ್ ಪೇಪರ್ ಥರ ಇರುತ್ತೆ. ಅದೇ ಮಕ್ಕಳು ಪೂಪ್ ಮಾಡಿದ್ರೆ ನೀಟಾಗಿ ವಾಶ್ ಮಾಡ್ಬೋದು. ಈ ಥರ ಇರುತ್ತೆ. ಇದು ಪಾಕೆಟ್ ಕ್ಲಾತ್ ಡೈಪರ್ ಅಂತ ಈ ಥರ ಓಪನ್ ಇರುತ್ತೆ. ಇದ್ರೊಳಗಡೆ ನಾವು ಹಿಂಗೆ ಹಾಕ್ಬಿಟ್ಟು ಇದನ್ನ ಯೂಸ್ ಮಾಡಬೇಕಾಗುತ್ತೆ. ನಾನು ತೋರಿಸ್ತೀನಿ ನಿಮಗೆ. ಕ್ಲಾತ್ ಡೈಪರ್ಸ್ ಬಂದ್ಬಿಟ್ಟು ನಾನು ತಗೋಬೇಕಾದ್ರೆ ತುಂಬ ರಿಸರ್ಚ್ ಮಾಡಿದೆ, ಗೂಗಲ್ ಚೆಕ್ ಮಾಡಿದೆ, ಮತ್ತು ರಿವ್ಯೂಸ್ ತೊಗೊಂಡೆ, ಹೀಗೆ ಯೂಟ್ಯೂಬಲ್ಲಿ ಚೆಕ್ ಮಾಡಿ ತೊಗೊಂಡಿದ್ದು. ಈ ಥರ ಇನ್ಸರ್ಟ್ ಮಾಡಬೇಕಾಗತ್ತೆ. ನೋಡಿ, ಕಾಣ್ತಿದ್ಯಾ? ಈ ಥರ ಇನ್ಸರ್ಟ್ ಮಾಡಬೇಕಾಗತ್ತೆ. ಇದನ್ನ ಹಾಕಿ ಅಡ್ಜಸ್ಟಬಲ್. ನಿಮ್ಮ ಪಾಪು ಏನಾದರೂ 6 months 7 months ಇದ್ದರೆ ಈ ಥರ ಲಾಕ್ ಇರುತ್ತಲ್ಲ, ನೋಡಿ, ಈ ಥರ ಚಿಕ್ಕದಾಗಿ ಮಾಡ್ಕೊಳ್ಳೋದು. ಈ ಥರ ಚಿಕ್ಕದಾಗಿ ಮಾಡ್ಕೋಬಹುದು. ಇದು ಯಾವಾಗಲೂ ಬಟನ್ಸ್ ಫ್ರಂಟ್ ಸೈಡ್ ಆಫ್ ಬೇಬಿ ಇರಬೇಕು, ಮತ್ತೆ ಈ ಬಟನ್ಸ್ ಬ್ಯಾಕ್ ಸೈಡ್ ಇಂದ ಹಿಂಗೆ ಲಾಕ್ ಮಾಡೋದು. ತೋರಿಸ್ತೀನಿ. ಈ ತರ ಲಾಕ್ ಮಾಡೋದು. ಮತ್ತೆ ನಾನು ಕೂಡ ಕ್ಲಾತ್ ಡೈಪರ್ ತಗೋಬೇಕಾದ್ರೆ ಈ ತರನೇ ಯೂಟ್ಯೂಬ್ ವಿಡಿಯೋಸ್ ನೋಡಿ ರಿವ್ಯೂ ನೋಡೇ ತಗೊಂಡಿದ್ದು. ತುಂಬಾ ಜನ ಹೇಳ್ತಾರೆ ತುಂಬಾ ಲೀಕ್ ಪ್ರೊಟೆಕ್ಷನ್ ಆಗುತ್ತೆ, ಓವರ್ ನೈಟ್ ನೀವು ಕ್ಲಾತ್ ಡೈಪರ್ಸ್ ಯೂಸ್ ಮಾಡ್ಬೋದು ಅಂತ. ಎಲ್ಲ ಸುಳ್ಳು. ಏನಿಲ್ಲ, ನನಗೂ ತರಿಸಿದ ಮೇಲೆನೆ ಗೊತ್ತಾಯ್ತು. ಏನಿಲ್ಲ, ನೈಟ್ ಟೈಮ್ ನನ್ನ ಪಾಪಗೆ ಹಾಕ್ತೀನಿ ಅಂದರೆ 1 to 2 times ಅವಳು ಯೂರಿನ್ ಪಾಸ್ ಮಾಡಿದ್ರೆ ಆಯಿತು, ಬೆಡ್ ಎಲ್ಲ ವೆಟ್ ಆಗಿರೋದು. ನೀವು ನೋಡ್ಬೋದು, ಈ ಥರ ಸೈಡ್ಸಲ್ಲಿ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಈ ಬಟ್ಟೆ ಇನ್ಸರ್ಟ್ ನೆಂದು, ಈ ಬಟ್ಟೆ ನೆಂದು, ಈ ಸೈಡ್ಸ್ ಎಲಾಸ್ಟಿಕ್ ಕಡೆಯಿಂದ ಈ ಡೈಪರ್ ಎಲ್ಲ ನೆಂದು ಬೆಡ್ ಕೂಡ ವೆಟ್ ಆಗ್ತಾ ಇತ್ತು. ಅದರಿಂದ ನನಗೆ ಈ ಕ್ಲಾತ್ ಡೈಪರಿಂದ ತುಂಬ ಡಿಸಪಾಯಿಂಟ್ ಆಯಿತು. ಮತ್ತು ಮಾರ್ನಿಂಗ್ ಟೈಮು ಹಾಕೋದ್ರಿಂದ ಬೆಸ್ಟ್ ಅನಿಸುತ್ತೆ. 1-2-3 ಸತಿ ಯೂರಿನ್ ಪಾಸ್ ಮಾಡಿದ್ರೆ ನಾವು ನೋಡ್ತಾ ಇರ್ಬೋದು, ಮಕ್ಕಳು ಆಟಾಡ್ತಾ ಇರಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ಮತ್ತು ಇನ್ನೊಂದೇನೆಂದರೆ ಎಳೆ ಮಕ್ಳಿಗೆ ಇದು ಹಾಕೋದ್ರಿಂದ ನೀಟಾಗಿ ಕಾಲು ನೀಡೋಕ್ಕೆ ಆಗಲ್ಲ. ನಮ್ಮ ಪಾಪುದೊಂದು ಫೋಟೋ ಈ ಕಡೆ ಹಾಕಿರ್ತೀನಿ, ನೀವು ನೋಡ್ಬೋದು. ಕಾಲು ನೀಟ್ ಸ್ಟ್ರೈಟ್ ಬರೋದೇ ಇಲ್ಲ. ಇದು ತುಂಬ ತಿಕ್ ಬರುತ್ತೆ. ಇನ್ಸರ್ಟ್ ಹಾಕಿದ್ಮೇಲೆ ನೋಡ್ಬೋದು ನೀವು ಎಷ್ಟು ದಪ್ಪ ಇದೆ ಅಂತ. ಎಳೆ ಮಕ್ಳು ಕಾಲು ಪುಟ್ಟಾಣಿ ಇರೋದ್ರಿಂದ ಕಾಲು ನೀಟಾಗಿ ಸ್ಟ್ರೈಟಾಗಿ ನೀಡೋಕ್ಕೆ ಆಗಲ್ಲ ಇದು ಹಾಕೋದ್ರಿಂದ. ಮತ್ತು ವಾಶ್ ಮಾಡೋದು ಅಷ್ಟೇ ತುಂಬ ಕಷ್ಟ. ಡ್ರೈ ಮಾಡೋದಂತೂ ಇನ್ನೂ ಕಷ್ಟ. ಇವಾಗ ಸಮ್ಮರ್ ಇದೆ ಪರವಾಗಿಲ್ಲ, ನಾವು ಒಣಗಿಸ್ಕೋಬೋದು. ಬಟ್ ರೈನಿ ಸೀಸನಲ್ಲಂತೂ ಕ್ಲಾತ್ ಡೈಪರ್ಸ್ನ ವಾಶ್ ಮಾಡೋದೇ ಕಷ್ಟ. ವಾಷಿಂಗ್ ಮಿಷಿನ್ಗಂತೂ ಯೂಸ್ ಮಾಡಂಗೆ ಇಲ್ಲ.
ಮತ್ತು ಇದು ಇನ್ಸರ್ಟ್ ನಾನು ಇನ್ನೊಂದು ಸ್ವಲ್ಪ ತಗೋರ್ನ ಅಂದ್ಬಿಟ್ಟು ಮೀಶೋದಲ್ಲಿ ಬುಕ್ ಮಾಡಿದೆ. ಅದಂತೂ ವರ್ಸ್ಟ್ ಕ್ವಾಲಿಟಿ, ಚೆನ್ನಾಗೇ ಇಲ್ಲ. ಯಾವಾಗ್ಲೂ ಡಿಸ್ಪೋಸಬಲ್ ಡೈಪರ್ಸೇ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಡಿಸ್ಪೋಸಬಲ್ ಡೈಪರ್ಸು ಬೆಸ್ಟು, ಬಟ್ ರ್ಯಾಷಸ್ ಆಗ್ಬೋದು ಅಂತ ಭಯ ಇದ್ದರೆ ನೀವು ಡೈಪರ್ಸ್ ಹಾಕೋಕ್ಕಿಂತ ಮುಂಚೆ ಡೈಪರ್ ರ್ಯಾಷಸ್ ಕ್ರೀಮ್ ಸಿಗುತ್ತೆ. ತುಂಬ ಕಂಪ್ನಿದು ತುಂಬ ಬ್ರ್ಯಾಂಡ್ದು ಸಿಗುತ್ತೆ, ನೀವು ತೊಗೋಬೋದು. ನೀವು ಅಫ್ರೋಡ್ ಮಾಡೋಕ್ಕಾಗಲ್ಲ, ನಾನು ತೊಗೊಳಕ್ಕಾಗಲ್ಲ ಅಂತ ಇದ್ದರೆ ಕೊಬ್ಬರಿ ಎಣ್ಣೆ ಇರುತ್ತೆ, ಎಲ್ಲರ ಮನೇಲೂ ಕೊಬ್ಬರಿ ಎಣ್ಣೆ ಇರುತ್ತೆ. ನೀವು ಸ್ವಲ್ಪ ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡಿಬಿಟ್ಟು ಡೈಪರ್ ಯೂಸ್ ಮಾಡಿ. ಮತ್ತು ಡೈಪರ್ ಹಾಕಿದ್ದೀನಿ, 12 ಅವರ್ಸ್ ಪ್ರೊಟೆಕ್ಷನ್ ಕೊಡುತ್ತೆ ಡೈಪರ್ ಅಂತ ಪ್ಯಾಕ್ ಮೇಲೆ ಬರೆದಿದೆ. ನಾನು 12 ಅವರ್ಸ್ ತನಕ ಬಿಡ್ಬೋದು ಅಂತ ಪ್ಲೀಸ್ ಬೇಡ. ನೀವು ಯಾವಾಗಲೂ ಮಗು ಪೂಪ್ ಮಾಡಿದ ತಕ್ಷಣ ನೀವು ಚೇಂಜ್ ಮಾಡಬೇಕಾಗತ್ತೆ, ಯಾಕಂದರೆ ಅದರಿಂದ ರ್ಯಾಷಸ್ ಆಗುತ್ತೆ. ಪ್ಯಾಂಪರ್ಸ್ ಎಲ್ಲ ತೊಗೊಂಡ್ರೆ ನಿಮಗೆ ಇದರಲ್ಲಿ ಈ ಥರ ಅನ್ಸೋದಿರುತ್ತೆ, ಎಲಾಸ್ಟಿಕ್ ಇರಲ್ಲ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸು. ನಮ್ಮ ಪಾಪುಗೆ ಜಾಂಡಿಸ್ ಸ್ವಲ್ಪ ಜಾಸ್ತಿ ಇದೆ ಅಂತ ನಾವು ಫೋಟೋಥೆರಪಿಲಿ ಇಟ್ಟಾಗ ಮಗುನ ಅವರು 4 ಅವರ್ಸ್ ಒನ್ಸು ಪ್ಯಾಂಪರ್ಸ್ ಚೇಂಜ್ ಮಾಡಿ ಅಂತ ಹೇಳಿದರು. ನಮಗೆ ಗೊತ್ತಿಲ್ಲದಲ್ಲೇ ನಾವು ಒಂದ್ಸತಿ ಇರಲಿ ಅಂದ್ಬಿಟ್ಟು ಪ್ಯಾಂಪರ್ಸ್ ಯೂಸ್ ನೋಡೋಣ, ಟ್ರೈ ಮಾಡೋಣ ಅಂತ ಪ್ಯಾಂಪರ್ಸ್ ಪ್ಯಾಂಟ್ಸ್ ತೊಗೊಂಡು ಯೂಸ್ ಮಾಡಿದ್ರೆ ನ್ಯೂ ಬಾರ್ನ್ ಬೇಬಿಗೆ ಎಲ್ಲ ಲೀಕು. ಆ ಫೋಟೋಥೆರಪಿ ಗ್ಲಾಸ್ ಸರ್ಫೇಸ್ ಮೇಲೆಲ್ಲ ಲೀಕ್ ಆಗಿತ್ತು. ಈ ಥರ ಸೈಡಲ್ಲಿ ಮ್ಯಾನಿಪೋಕೋ ಪ್ಯಾಂಟ್ಸಲ್ಲಿ ಎಲಾಸ್ಟಿಕ್ ಇರುತ್ತಲ್ಲ, ಇದರಿಂದ ಲೀಕ್ ಆಗಲ್ಲ. ಪ್ಯಾಂಪರ್ಸು ಲೀಕೇಜ್ ಇತ್ತು. ಸೊ ನಾನು ಕಂಪೇರ್ ಮಾಡಿ ನೋಡಿದ್ರೆ ಇದೇ ಬೆಸ್ಟ್ ಅಂತ ಹೇಳ್ತೀನಿ. ಮತ್ತು 4 ಅವರ್ಸ್ಗೆ ಒಂದ್ಸತಿ ನೀವು ಇದನ್ನು ಚೇಂಜ್ ಮಾಡಿದ್ರೆ ತೊಂದರೆ ಇಲ್ದಲ್ಲೇ ಯೂಸ್ ಮಾಡ್ಬೋದು. ಡೈಪರ್ ಯೂಸ್ ಮಾಡೋಕ್ಕಿಂತ ಮುಂಚೆ ನೀವು ರ್ಯಾಶ್ ಕ್ರೀಮ್ ಅವ್ರ ರ್ಯಾಶ್ ಜೆಲ್ನ ಯೂಸ್ ಮಾಡಬೇಕಾಗತ್ತೆ. ಅದು ತೊಗೊಳಕ್ಕಾಗಲ್ಲ ಅಂದರೆ ನಿಮ್ಮ ಎಲ್ಲರ ಮನೇಲೂ ಕೊಬ್ಬರಿ ಎಣ್ಣೆ ಇರುತ್ತೆ. ಸೊ ಸ್ವಲ್ಪ ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡಿಬಿಟ್ಟು ನೀವು ಡೈಪರ್ ಹಾಕೋದ್ರಿಂದ ರ್ಯಾಷಸ್ ಬರಲ್ಲ. ಓವರ್ ನೈಟ್ ಫುಲ್ಲು ಡೈಪರ್ ಹಾಕೋದ್ರಿಂದ ಏನು ತೊಂದರೆ ಇಲ್ಲ, ಬಟ್ ಎದ್ದ ತಕ್ಷಣ ಚೇಂಜ್ ಮಾಡಿ, ಭಾರ ಆಗಬಾರ್ದು. ಆ ಥರ ನೋಡಿಕೊಂಡು ನಿಮ್ಮ ಮಗು ಕಿರಿಕಿರಿ ಮಾಡದೇ ಇರೋ ಥರ ಎದ್ದ ತಕ್ಷಣ ಮಗು ಚೇಂಜ್ ಮಾಡ್ಬೋದು. ನಾನು ನಮ್ಮ ಪಾಪುಗೂ ಡೇ ಟೈಮೆಲ್ಲ ಚಡ್ಡಿ ಮತ್ತು ಲಂಗೋಟ್ನೇ ಯೂಸ್ ಮಾಡ್ತೀನಿ, ನೈಟ್ ಟೈಮ್ ಡೈಪರ್ಸ್ ಯೂಸ್ ಮಾಡ್ತೀನಿ. ಕ್ಲಾತ್ ಡೈಪರ್ ತರಿಸಿದಂತೂ ತುಂಬ ವೇಸ್ಟ್ ಆಫ್ ಮನಿ ಅಂತ ಅನ್ನಿಸ್ತು. ನೀವು ಅಷ್ಟೇ ಯೂಟ್ಯೂಬ್ ವಿಡಿಯೋಗಳಲ್ಲಿ ಪ್ರಮೋಷನ್ಗಾಗಿ ತುಂಬ ಜನ ಹೇಳಿರ್ತಾರೆ, ಬಟ್ ಪ್ಲೀಸ್ ತರಿಸ್ಕೋಬೇಡಿ. ನಾನು ಕಂಪ್ನಿ ಹೆಸರು ಕೂಡ ಹೇಳ್ತಾ ಇಲ್ಲ, ನಾನು ತೊಗೊಂಡಿರೋ ಕಂಪ್ನಿ ಹೆಸರು. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ಅದು ವೇಸ್ಟ್ ಆಫ್ ಮನಿ ಅನ್ನಿಸ್ತು. ನೋಡೋಣ ಮುಂದಿನ ದಿನಗಳಲ್ಲಿ ನಮ್ಮ ಪಾಪು ಅದೇ 9 ಮಂತ್ಸ್ 1 ಇಯರ್ ಬೇಬಿ ಆಗೋ ಅಷ್ಟರಲ್ಲಿ ಅದು ಅಡ್ಜಸ್ಟ್ ಆಯಿತು, ಅವಳು ಆಟಾಡೋ ಟೈಮಲ್ಲಿ ಹಾಕಬೇಕು ಅಂದರೆ ನಾನು ಅವಾಗ ಒಂದ್ಸತಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಬಟ್ ಇವಾಗ ಸದ್ಯಕ್ಕೆ ಅದು ವೇಸ್ಟ್ ಆಫ್ ಮನಿ ಅಂತ ನನಗೆ ಅನ್ನಿಸ್ತು. ಮತ್ತು ಡಿಸ್ಪೋಸಬಲ್ ಡೈಪರ್ಸು ಏಕೋ ಫ್ರೆಂಡ್ಲಿ ಇಲ್ಲ ಅಂತ ಹೇಳ್ತಾರೆ, ನಿಜ ಒಪ್ಕೊಳ್ಳೋಣ. ಬಟ್ ಏನೂ ಮಾಡೋಂಗಿಲ್ಲ, ಹಾಕಲೇಬೇಕಾಗತ್ತೆ. ವರ್ಕಿಂಗ್ ವುಮೆನ್ಸ್ ಇದ್ರಂತೂ ಮನೇಲಿ ಖಂಡಿತವಾಗ್ಲೂ ನೀವು ಯೂಸ್ ಮಾಡಲೇಬೇಕಾಗತ್ತೆ. ಮತ್ತು ಡಿಸ್ಪೋಸಬಲ್ ಡೈಪರ್ಸ್ ಯೂಸ್ ಮಾಡೋದ್ರಿಂದ ನೀವು ಟ್ರಾವೆಲ್ ಮಾಡಬೇಕಾದ್ರೂ ಯೂಸ್ ಆಗುತ್ತೆ. ಹಾಕಿ ಯೂಸ್ ಮಾಡಿದ ತಕ್ಷಣ ನೀವು ಅದನ್ನು ಥ್ರೋ ಮಾಡ್ಬೋದು. ಕ್ಲಾತ್ ಡೈಪರ್ ಹಾಕಿದ್ರೆ ನೀವು ಎಲ್ಲಿ ವಾಶ್ ಮಾಡ್ತೀರಾ ಟ್ರಾವೆಲಿಂಗ್ ಟೈಮಲ್ಲೆಲ್ಲ? ಇವಾಗ ಬೇರೆಯವ್ರ ಮನೆಗೆ ನೆಂಟ್ರ ಮನೆಗೆ ಹೋಗಿರ್ತೀರ, ಅವ್ರೆಲ್ಲರೂ ದೇವಸ್ಥಾನ ಹೋಗಿರ್ತೀರ, ಕ್ಲಾತ್ ಡೈಪರು ಲೀಕ್ ಆಗುತ್ತೆ, ಹೆವಿ ಆಗುತ್ತೆ, ಅದನ್ನೆಲ್ಲ ಎಲ್ಲಿ ವಾಶ್ ಮಾಡಿ ಒಣಗ್ಸೋಕ್ಕಾಗುತ್ತೆ? ಅದೇ ನೀವು ಡಿಸ್ಪೋಸಿಬಲ್ ಡೈಪರ್ ಯೂಸ್ ಮಾಡೋದ್ರಿಂದ ನೀವು ಯೂಸ್ ಮಾಡಿ ಅದನ್ನು ಡಿಸ್ಪೋಸ್ ಮಾಡ್ಬೋದು ಡಸ್ಟ್ಬಿನ್ಗಳಲ್ಲಿ. ಮತ್ತು ಇನ್ನೊಂದು ಪ್ಲೀಸ್ ಎಲ್ಲ ಗಮನಿಸಿ, ಡಿಸ್ಪೋಸಿಬಲ್ ಡೈಪರ್ಸ್ ಯೂಸ್ ಮಾಡಿ ನೀವು ದೇವಸ್ಥಾನಗಳಿಗೆ ಹೋಗ್ತೀರಾ ಅಥವಾ ಯಾವುದಾದ್ರೂ ರೋಡ್ ಸೈಡ್ ಎಸ್ಬಿಡೋದು, ಕಾಡಲ್ಲಿ ಎಸ್ಬಿಡೋದು, ದಯವಿಟ್ಟು ಈ ಥರ ಮಾಡಬೇಡಿ. ಇದು ಕರಗೋಲ್ಲ, ಸುಮಾರು ವರ್ಷಗಳು ಬೇಕು. ಡಿಸ್ಪೋಸಿಬಲ್ ಡೈಪರ್ಸ್ ಜೆಲ್ಲಿ ಥರ ಆಗುತ್ತೆ, ನೀವು ಅಬ್ಸರ್ವ್ ಮಾಡಿರ್ಬೋದು. ಮಗು ಸುಸು ಆದಮೇಲೆ ಇದು ಫುಲ್ ಭಾರ ಆಗುತ್ತಲ್ಲ, ಇದರೊಳಗಡೆ ಜೆಲ್ಲಿ ಥರ ಫಾರ್ಮ್ ಆಗಿರುತ್ತೆ, ಅದು ಎನ್ವೈರ್ಮೆಂಟಲ್ಲಿ ಕರಗೋದು ಕಷ್ಟ. ಅದನ್ನೇನಾದರೂ ಕಾಡಲ್ಲಿರೋ ಪ್ರಾಣಿಗಳು ತಿಂದರೆ ತುಂಬ ಎಫೆಕ್ಟ್ ಆಗುತ್ತೆ. ಸೊ ಪ್ಲೀಸ್ ಇದನ್ನು ಯಾವುದೇ ರೋಡ್ ಸೈಡ್ ಅಥವಾ ಕಾಡುಗಳಲ್ಲಿ ಘಾಟ್ ಸೆಕ್ಷನಲ್ಲಿ ಯೂಸ್ ಮಾಡಿ ಥ್ರೋ ಮಾಡಬೇಡಿ. ಡಸ್ಟ್ಬಿನ್ಸಲ್ಲಿ ಹಾಕಿ ಅದು ಆಮೇಲೆ ನೀವು ಹಳ್ಳಿ ಕಡೆ ಇದ್ದರೆ ನೀವು ಇದು 1-2-3 ದಿನ ಬಿಟ್ಬಿಟ್ಟು ಬೆಂಕಿ ಹಾಕಿದ್ರೆ ಅದು ಬೆಂಕಿಲೂ ಉರಿಯೋದು ಕಷ್ಟ, ಬಟ್ ಬೆಂಕಿ ಹಾಕೋಬೋದು. ಡಿಸ್ಪೋಸಬಲ್ ಡೈಪರ್ ಹಾಕೋದ್ರಿಂದ ಇನ್ನೊಂದು ಉಪಯೋಗ ಏನಂದರೆ, ಮಕ್ಕಳು ನಿದ್ದೆ ಮಾಡಬೇಕಾದ್ರೆ ವೆಟ್ ಆಗಿದ ತಕ್ಷಣ ಅಂದರೆ ನೆಂದಿದ ತಕ್ಷಣ ಎಚ್ಚರಿಕೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಡಿಸ್ಪೋಸಬಲ್ ಡೈಪರ್ ಹಾಕೋದ್ರಿಂದ ಸ್ಕಿನ್ ವೆಟ್ ಆಗಲ್ಲ, ಒದ್ದೆ ಆಗಲ್ಲ, ಸೊ ನಿದ್ದೆ ಚೆನ್ನಾಗಿ ಮಾಡ್ತಾರೆ. ನಮ್ಮ ಪಾಪು ಅಷ್ಟೇ 10:30-11 ಗಂಟೆಲೆಲ್ಲ ನಿದ್ದೆ ಮಾಡ್ತಾಳೆ. ನಾನು ಡೈಪರ್ ಹಾಕಿ ಮಲಗಿಸೋದ್ರಿಂದ ಬೆಳಗ್ಗೆ ತನಕನೂ ಆರಾಮ್ಸೆ ನಿದ್ದೆ ಮಾಡ್ತಾಳೆ. ಬೆಳಗ್ಗೆ ಎದ್ದ ತಕ್ಷಣ ಡೈಪರ್ ತೆಗೆದ್ಬಿಟ್ಟು ಸ್ವಲ್ಪ ಗಾಳಿ ಆಡಲಿ ಅಂತ ಬಿಟ್ಟು ಆಮೇಲೆ ನಾನು ಲಂಗೋಟ್ ಅಥವಾ ಚಡ್ಡಿ ಹಾಕ್ತೀನಿ. ನೀವು ಕಂಟಿನ್ಯೂಸ್ ಡೈಪರ್ ಯೂಸ್ ಮಾಡ್ತೀನಿ ಅಂದರೆ ಇಟ್ಸ್ ಓಕೆ, ರ್ಯಾಶ್ ಕ್ರೀಮ್ ಯೂಸ್ ಮಾಡಿ ದಿವಸಕ್ಕೆ 3-4 ಸತಿ ಡೈಪರ್ ಚೇಂಜ್ ಮಾಡಿ. ಡೈಪರ್ ಚೇಂಜ್ ಮಾಡಬೇಕಾದ್ರೂ 20 to 15 ಮಿನಿಟ್ಸು ಸ್ವಲ್ಪ ಫ್ರೀ ಟೈಮ್ ಕೊಡಿ, ಡೈಪರ್ ಫ್ರೀ ಟೈಮ್ ಕೊಡಿ.
ಮಗುಗೆ ರ್ಯಾಷಸ್ ಆಗೋದು ಕಡಿಮೆ ಆಗುತ್ತೆ. ಮತ್ತು ಯಾವಾಗಲೂ ಡೈಪರ್ ಹಾಕಬೇಕಾದ್ರೆ ನ್ಯೂ ಬಾರ್ನ್ಸ್ ಇದ್ದರೆ ಒಕ್ಲ ತನಕ ಹಾಕೋದು ಬೇಡ, ಯಾಕಂದರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಒಕ್ಲಿಂದ ಕೆಳಗಡೆನೆ ಡೈಪರ್ ಇರಲಿ. ಇದಾಗಿತ್ತೆ ಇವತ್ತಿನ ವಿಡಿಯೋ. ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ.